ಹಾಯ್ ಫ್ರೆಂಡ್ಸ್, ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಾನು ವಿಡಿಯೋದಲ್ಲೇ ಹೇಳಿರೋ ಹಾಗೆಯೇ ನಾವು ಇವಾಗ ಹಂಪಿಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಮೈ ಬ್ಲಾಗ್. ನಾನು ವಿಡಿಯೋದಲ್ಲೇ ಹೇಳಿದೆ ಅಲ್ವಾ, ಅಂಜನಾದ್ರಿನ ದೇವಸ್ಥಾನ ಅಕ್ಕಪಕ್ಕ ಪ್ಲೇಸಸ್ನ ನೋಡಿಕೊಂಡು ನಾವು ನೆಕ್ಸ್ಟು ಹಂಪಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಹಂಪಿಗೆ ಹೋಗಬೇಕಾದ್ರೆ ನಮಗೆ ಓನ್ ವೆಹಿಕಲ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೋದು. ಹಂಪಿ ಕರ್ನಾಟಕ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿದೆ. ಹೊಸಪೇಟೆ ಹಂಪಿ ಪಕ್ಕದಲ್ಲಿರೋದು ಒಂದು ಪಟ್ಟಣ. ಹಾಗೆಯೇ ನಾವು ಡೈರೆಕ್ಟಾಗಿ ಕೂಡ ಬಸ್ಸಲ್ಲಿ ಕೂಡ ಹೋಗ್ಬೋದು ಹಂಪಿಗೆ. ಹೊಸಪೇಟೆಯಿಂದ ಹಂಪಿ 12 ಕಿಲೋಮೀಟ್ರ್ ಆಗುತ್ತೆ. ಆದರೆ ಓನ್ ವೆಹಿಕಲ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಆಟೋ ಬುಕ್ ಮಾಡ್ಕೊಂಡು ಒಳ್ಳೆಯದು ಅಕ್ಕಪಕ್ಕ ಪ್ಲೇಸಸ್ ನೋಡಬೇಕು ಅಂದರೆ. ಇವಾಗ ನೀವು ನೋಡ್ತಿರೋ ಫೋಟೋ ಇರೋದು ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಇಲ್ಲಿ ಬಜಾರ್ಗಳನ್ನ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ಆ ಥರ ಇತ್ತು. ಆಗ ಈ ಥರ ಎಲ್ಲ ಅಂಗಡಿ ಎಲ್ಲ ಬಜಾರು, ಆಮೇಲೆ ಅಂಗಡಿ ಏನೇನೋ ಮಂಟಪಗಳು ಆ ಥರ ಎಲ್ಲ ಇರ್ತಾಯಿತ್ತು. ಅಂದರೆ ನಾವು ಇವಾಗ ಜಾತ್ರೆಗಳಿಗೆ ಹೋದಾಗ ತಗೋತೀವಲ್ಲ, ಆ ಥರ ಅಲ್ಲಿ ಚಿನ್ನನ ಮಾರಾಟ ಮಾಡ್ತಾಯಿದ್ರಂತೆ ಆಗಿನ ಶತಮಾನದಲ್ಲಿ. ಆವಾಗ ಈ ಥರ ಇತ್ತು ಅಂತಲೇ ಹೇಳ್ಬೋದು. ಇವಾಗಿನ ಪರಿಸ್ಥಿತಿ ನೋಡಿ ಇವಾಗ ಹೇಗಿದೆ ಅಂತ. ನಾವು ಸ್ಟಾರ್ಟಿಂಗ್ ಹೋಗಿದ್ದೇನೆ ವಿಠ್ಠಲ ದೇವಸ್ಥಾನ ಅಂತ. ಇಲ್ಲಿಗೂ ಕೂಡ ಹೋದ ತಕ್ಷಣ ಎಂಟ್ರಿ ಇಲ್ಲ. ಇಲ್ಲೂ ಕೂಡ ಒಬ್ಬೊಬ್ಬರಿಗೆ 40 ಫೀಸ್ ಕಟ್ಟಿ ಆಮೇಲೆ ನಾವು ಹೋಗಬೇಕಾಗುತ್ತೆ ದೇವಸ್ಥಾನದ ಒಳಗಡೆ. ಹಾಗೆಯೇ ನೀವೇ ನೋಡ್ಬೋದು ಹೇಗಿತ್ತು, ಈಗ ಹೇಗಾಗಿದೆ ಅಂತ. ಅದನ್ನು ನೋಡಿದಾಗ ನಿಜ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆದ್ರೂ ಈ ಪ್ಲೇಸಸ್ನ ನಾವು ಆಲ್ಮೋಸ್ಟ್ ನೋಡಬೇಕು ಅಂದರೆ ಇದನ್ನೆಲ್ಲ ಫೀಸೇ ಆಗಲಿ ಏನೇ ಆಗಲಿ ಹೋದಾಗ ನೋಡಲೇಬೇಕು. ಅದಕ್ಕೋಸ್ಕರ ಇದು ಒಳಗಡೆ ಫುಲ್ಲು ವಿಶಾಲವಾಗಿದೆ. ಹಾಗೆ ದಕ್ಷಿಣ ಮತ್ತು ಪೂರ್ವ ಭಾಗದಲ್ಲಿ ಗೋಪುರ, ಪ್ರವೇಶ ಎಲ್ಲ ದೊಡ್ಡದಾಗಿರೋದ್ರಿಂದ ಈ ದೇವಾಲಯನ ವಿಠಲ ಅಥವಾ ವಿಠಲೇಶ್ವರ ಎಂದು ಕರೀತಾರೆ ಇದನ್ನು. ಹಾಗೆಯೇ ಇದರಲ್ಲಿ ಮೂರ್ತಿ ಶಿಲ್ಪ, ಹಾಗೆ ಕಲೆಗಳು ತುಂಬ ಚೆನ್ನಾಗಿದೆ. ಹಾಗೆ ಮಂಟಪಗಳು, ಆಮೇಲೆ 100 ಕಂಬಗಳ ಮಂಟಪ, ಪ್ರಸಿದ್ಧ ಕಲ್ಲಿನ ರಥ, ಗರುಡ ಗುಡಿಗಳು ಎಲ್ಲ ಕೂಡ ಇದರೊಳಗಡೆ ಇದೆ. ನೀವು ಹೋದರೆ ಬೇಕಾದರೆ ಅದನ್ನು ನೋಡ್ಬೋದು. ಹಾಗೆ ಅದರೊಳಗಡೆ ಸಭಾ ಮಂಟಪ, ಅಂದರೆ ಏನಾದರೂ ನಾವು ಇವಾಗ ಮೀಟಿಂಗ್ ಮಾಡೋಬೇಕಾದ್ರೆ ಕೂತ್ಕೊಳ್ಳೋದು ಆ ಥರ ಎಲ್ಲ ಇದೆ. ಅದರೊಳಗಡೆ ಪ್ರಾಣಿಗಳದ್ದು ಚಿತ್ರ ನೋಡ್ಬೇಕು ನೀವು. ಆಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಮಗೇ ಆಶ್ಚರ್ಯ ಆಗುತ್ತೆ. ಹಾಗೆ ಕುದುರೆ ಗೊಂಬೆ, ಹಾಗೆ ಕುದುರೆ ಸವಾರರ ಮಂಟಪ, ಹಾಗೆ ಸಿಂಪಲ್ ಮಂಟಪಗಳನ್ನ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ. ಹಾಗೆ ಕುದುರೆ ಗೊಂಬೆ ಅಷ್ಟೇ, ಅದು ಮಂಟಪನೂ ಅಷ್ಟೇ ಎಷ್ಟು ನೀಟಾಗಿದೆ ಗೊತ್ತಾ. ಒಳಗಡೆ ಹೋಗ್ಬೇಕು ನೀವು ದೇವಸ್ಥಾನದ ಒಳಗಡೆ. ಹಾಗೆಯೇ ಆ ದೇವಸ್ಥಾನಗಳನ್ನು ನೋಡಿದಾಗ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಬೇಜಾರಾಗುತ್ತೆ. ಇಷ್ಟು ಚೆಂದ ಇರೋ ದೇವಸ್ಥಾನಗಳಿಗೆ ಪೂಜೆಗಳಿಲ್ಲ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ ಹೇಳಿ. ಆದರೆ ನಮ್ಮ ಹಿಂದೂ ಪ್ರಕಾರ, ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ಯಾವುದೇ ದೇವಸ್ಥಾನ ಆಗಲಿ ಯಾವುದೇ ಏನೇ ಆದ್ರೂ ಭಿನ್ನ ಆದಮೇಲೆ ಅದನ್ನು ನಾವು ಪೂಜೆ ಮಾಡಲ್ಲ ಅಂತ ಗೊತ್ತಿರೋದೆ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ಅಲ್ಲಿರುವಂಥ ಅಕ್ಕಪಕ್ಕ ದೇವಸ್ಥಾನಗಳಾಗ್ಬೋದು, ಗುಡಿಗಳಾಗ್ಬೋದು, ಅಲ್ಲೆಲ್ಲೂ ಕೂಡ ಪೂಜೆ ಇಲ್ಲ. ಅದನ್ನು ನೋಡಿದಾಗ ಬೇಜಾರಾಯಿತು. ಆದರೂ ಪ್ಲೇಸಸ್ ನೋಡಬೇಕು ಅಂತ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ಒಳಗಡೆ ಎಲ್ಲ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ನೋಡಿಕೊಂಡು ನಾವು ಮತ್ತೆ ಗಾಡಿನ ಹತ್ತಿ ಹೊರಟ್ವಿ ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತಾರಲ್ವ ಅದಕ್ಕೋಸ್ಕರ. ಯಾಕಂದರೆ ನಮಗೆ ಯಾವ ಪ್ಲೇಸ್ ಆದಮೇಲೆ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿರೋದು. ನಾನು ಬೇಲೂರು ಹಳೆಬೀಡಿಗೆ ಹೋಗಿದ್ದೀನಿ, ಆದರೆ ಹಂಪಿಗೆ ಬಂದಿರಲಿಲ್ಲ. ಇವಾಗ ಹೇಗಿದ್ರೂ ಅಲ್ಲಿಗೆ ಬಂದಿದ್ದೀವಲ್ಲ ಅಂತ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಇದು. ಹಾಗೆಯೇ ಅಲ್ಲಿಂದ ಒಂದು ಕೆಳಗಡೆ ಗಾಡಿಯಿಂದ ಇಳ್ದು ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕೂಡ ಅಲ್ಲಿಂದನೇ ಕಾಣುತ್ತೆ. ಅಂದರೆ ಎಲ್ಲದಕ್ಕೂ ದುಡ್ಡು ಅಂತ ಅನ್ನಿಸ್ತು ನನಗೆ. ಆದರೆ ಪರವಾಗಿಲ್ಲ, ದೇವಸ್ಥಾನ ಹಾಗೆ ನಾವು ಪ್ಲೇಸಸ್ ನೋಡಿಲ್ಲ ಅಂದಾಗ ಅದನ್ನು ನೋಡಬೇಕು ಅಂದಾಗ ಅದನ್ನು ನೋಡ್ಬೋದು. ಹಾಗೆಯೇ ನಾವು ನೆಕ್ಸ್ಟ್ ಹೋಗಿದ್ದೇನೆ ರಾಣಿಯರ ಸ್ನಾನಗೃಹ. ಇದು ಹಂಪಿಗೆ ಹೋಗ್ಬೇಕಾದ್ರೇ ಬಲಗಡೆ, ಅಂದರೆ ರಸ್ತೆಯ ಬಲ ಬದಿಗೆ ಇದೆ. ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಇಂಡೋ ಇಸ್ಲಾಂ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಅದು ನಾವು ನೋಡಿದಾಗ ಏನನ್ಸುತ್ತೆ, ಇಷ್ಟೊಂದು ದೊಡ್ಡದಾ ಅಂತ ಅನಿಸುತ್ತೆ. ಆದರೆ ಅದೇ ನಿಜ. ಅದನ್ನು ಕೂಡ ನೋಡ್ಕೊಂಡು ನೆಕ್ಸ್ಟ್ ನಾವು ರಾಜಾಂಗಣಕ್ಕೆ ನೀವೇ ನೋಡ್ಬೋದು. ಬಾಗಿಲು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಅದು ಕಲ್ಲುಂದು. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಅದನ್ನೆಲ್ಲ ನೋಡಿಕೊಂಡು ಮ್ಯಾಪೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಮಹಾನವಮಿ ದಿಬ್ಬ. ಇದು ಉಬ್ಬು ಶಿಲ್ಪಗಳಿಂದ ಕೂಡಿರೋದು. ಹಾಗೆ ಮೆಟ್ಲು ಕೂಡ ಮಾಳಿಗೆ ವೇದಿಕೆ ಥರ ಇದೆ. ಅದಕ್ಕೆ ಇದನ್ನು ಮಹಾನವಮಿ ದಿಬ್ಬ ಅಂತ ಕರೀತಾರೆ. ಇದು ಹಾಗೆಯೇ 4 ಭಾಗಗಳ ಗೋಡಲ್ಲಿ ಕೂಡ ಪ್ರಾಣಿ ಶಿಲ್ಪಗಳನ್ನು ನೋಡ್ಬೋದು ನಾವು. ಇದನ್ನು ನಾನು ಎಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಬೋರ್ಡಲ್ಲಿ ಹಾಕಿದ್ರಲ್ವ, ಅದನ್ನು ನೋಡ್ಕೊಂಡು ಹೇಳ್ತಾ ಇರೋದು ಅಷ್ಟೇ. ಅದನ್ನು ಬಿಟ್ಟು ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ಆಮೇಲೆ ಏನೋ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ.
ಹಾಗೆ ನೀವು ಪೂರ್ತಿ ವಿಡಿಯೋದಲ್ಲಿ ಏನೇ ನೋಡಿದ್ರು ಕೂಡ ನಾನು ಅಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ ಅದನ್ನು ನೋಡ್ಕೊಂಡು ಹೇಳಿರ್ತೀನಿ. ಆಮೇಲೆ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಹಾಗೆ ನಾವು ನೆಕ್ಸ್ಟು ಈ ಕೊಳದ ಹತ್ರ ಹೋದ್ವಿ. ಇದನ್ನು ಕೊಳನ ಪುಷ್ಕರಣಿ ಅಂತ ಕೂಡ ಕರೀತಾರೆ. ಹಾಗೆ ವಿಶಾಲವಾಗಿದೆ ಸ್ನಾನದ ಗೃಹ ಇದು. ಹಾಗೆಯೇ ಇಲ್ಲಿ ರಾಜರ ಒಡ್ಡೋಲ್ಗ, ಭುವನ ವಿಜಯ ಮುಂತಾದ ಕಟ್ಟಡಗಳನ್ನ ನಾವು ಮುಂದೆ ನೋಡ್ತಾ ಹೋಗ್ಬೋದು. ತುಂಬ ಅಂದರೆ ತುಂಬ ದೊಡ್ಡದು ಕೊಳ. ಹಾಗೆಯೇ ನಾವು ಈಗಿನ ಕಾಲದಲ್ಲಿ ನೀರಿಂದ ಏನಾದರೂ ಕಲೆಕ್ಷನ್ ಕೊಟ್ಟಾಗ ಏನಪ್ಪ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಅಂದ್ಕೊತೀವಿ ನಾವು. ಆದರೆ ಅಲ್ಲಿನ ನೀರಿನ ಕಲೆಕ್ಷನ್ ಕೊಟ್ಟಿರೋದನ್ನು ನೀವು ನೋಡಿಬಿಟ್ರೆ ಫುಲ್ ದಂಗಾಗ್ಬಿಡ್ತೀರ. ಯಾಕಂದರೆ ಹೆಚ್ಚು ಕಮ್ಮಿ 1-1.5 ಕಿಲೋಮೀಟ್ರ್ ದೂರದಲ್ಲಿ ಇರೋದು ಅದು ಕೊಳ. ಅಲ್ಲಿಂದ ಇಲ್ಲಿಗೆ ಅವರು ಕಲೆಕ್ಷನ್ ಕೊಟ್ಟಿರೋದು ಎಷ್ಟು ಆಶ್ಚರ್ಯ ಹಾಗೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಯಪ್ಪ ಎಷ್ಟು ಇಂಟೆಲಿಜೆಂಟ್ ಇದ್ದರು ಆವಾಗಿನ ಕಾಲದವರು ಅಂತ ಅನಿಸುತ್ತೆ. ಇವಾಗಿನ ಕಾಲದ ಇಂಜಿನಿಯರ್ ಕೂಡ ಅದರಿಂದ ಯಾವ ಇದರಲ್ಲೂ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಯಾವ ಥರದ ಯೋಚನೆಯಲ್ಲೂ ಕೂಡ ಅವರು ಸಮ ಇಲ್ಲ ಅಂತ ಅನಿಸುತ್ತೆ. ಆ ಥರ ಅವರು ಆವಾಗಿನ ಯೋಚನೆಯಲ್ಲಿ ಮಾಡಿ ಈ ಥರ ಮಾಡಿರೋದು. ಎಷ್ಟು ಸಂತೋಷ ಆಯಿತು ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಹಾಗೆಯೇ ಖುಷಿನೂ ಆಯಿತು, ಹಾಗೆ ಆಶ್ಚರ್ಯನೂ ಕೂಡ ಆಯಿತು. ಹಾಗೆ ಇನ್ನೂ ಒಳಗಡೆ ಏನೇನು ಇದೆ ಅಲ್ಲ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಟ್ವಿ. ಹಾಗೆ ಇಲ್ಲೊಂದು ಒಂದು ಗುಹೆ ಥರ ಇತ್ತು. ಆದರೆ ನಮಗೆ ಏನು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಅಲ್ಲಿ ಯಾವುದೇ ಇನ್ಫಾರ್ಮೇಷನ್ ಹಾಕಿರಲಿಲ್ಲ, ಬೋರ್ಡ್ ಕೂಡ ಹಾಕಿರಲಿಲ್ಲ, ಅದರಿಂದ ಅದು ನಮ್ಗೆ ಗೊತ್ತಿಲ್ಲ. ಹಾಗೆ ಅಲ್ಲೆಲ್ಲ ಮಹಾದ್ವಾರ, ಹಾಗೆ ರಂಗಮಹಲ್, ಫುಲ್ ಕಟ್ಟಡಗಳೆಲ್ಲ ಇದ್ವು. ಅದನ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ನನಗೊಂದು ಸ್ವಲ್ಪ ಇದ್ರೊಳಗಡೆ ಹೋಗಿ ನೋಡಬೇಕು, ಈ ಗುಹೆ ಥರ ಇರೋದ್ರೊಳಗಡೆ ಏನಿದೆ ಅಂತ ತಿಳ್ಕೊಬೇಕು ಅಂತ ನಂಗೆ ಅನ್ನಿಸ್ತು. ಅದಕ್ಕೇ ಸರಿ ಆಯಿತು, ನಮ್ಮ ಯಜಮಾನ್ರು ಹೋಗ್ಬಾ ಅಂತಂದರು. ಆದರೆ ಒಳಗಡೆ ಹೋದರೆ ಫುಲ್ ಕತ್ಲೆ ಆಯಿತು, ಭಯ ಆಗ್ತಾಯಿತ್ತು. ಹಾಗೆಯೇ ಅಲ್ಲೊಂದು ಸ್ವಲ್ಪ ಬ್ಯಾಲೆನ್ಸ್ ಇರಲಿಲ್ಲ. ಯಾಕಂದರೆ ಒಂದು ಕಡೆ ಕಲ್ಲಿತ್ತು, ಒಂದು ಕಡೆ ನೆಲ ಇತ್ತು, ಕಾಣಲಿಲ್ಲ, ಬಿದ್ದೇ ಬಿಡುವೆ ಆ ಥರ ಅನ್ನಿಸ್ತಾಯಿತ್ತು. ಅದಕ್ಕೆ ಸ್ವಲ್ಪ ಟಾರ್ಚ್ ಹಾಕ್ಕೊಂಡು ನೋಡ್ಕೊಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಯಾವುದೇ ಬೋರ್ಡ್ ಹಾಕಿಲ್ಲದೆ ಇರೋದು ಕಾರಣ ನಮಗೆ ನಾವೇ ಇದು ರಾಣಿ ಮಹಲ್ ಏನೇನೇನೋ ಅಂದ್ಕೊಂಡು ಮಾತಾಡಿಕೊಂಡು ನಮಗೆ ನಾವೇ ತಮಾಷೆ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ. ಹಾಗೆಯೇ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬೇಲೂರು ಹಳೆಬೀಡಿಗೆ ಹೋಗಿದ್ದಾಗ ನನಗೆ ಅಷ್ಟು ಚಿಕ್ಕವಳು, ನನಗೆ ಅದ್ರ ಬಗ್ಗೆ ಜಾಸ್ತಿ ಮರ್ತೋಗ್ಬಿಟ್ಟಿದ್ದೀನಿ, ಗೊತ್ತಿಲ್ಲ. ಇವಾಗ ಹಂಪಿಗೆ ಹೋಗಿದ್ದರಿಂದ ಅದೆಲ್ಲ ನೆನಪಾಗ್ತಾಯಿತ್ತು. ನಾವು ಆವಾಗೆಲ್ಲ ಇವಾಗಿನ ಬುದ್ಧಿಲಿ ಹೋಗಿದ್ದಿದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಬೋದಿತ್ತಲ್ಲ ಅಂತ ಅನ್ನಿಸ್ತಾಯಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ತಲೆಯೆಲ್ಲ ಉಪಯೋಗಿಸಿ. ಆಗಿನ ಕಾಲದ ಇಂಜಿನಿಯರ್ಗಳು ಎಷ್ಟು ಚೆಂದ ಇದ್ದರು ಅಂತ ಅನ್ನಿಸ್ತಾಯಿತ್ತು. ಅವ್ರನ್ನ ಶಿಲ್ಪಕವಿಗಳು ಅಂತಾರೆ, ಆದರೆ ನಾವು ಇವಾಗ ಇಂಜಿನಿಯರ್ ಅಂತೀವಿ, ಅಷ್ಟೇ ವ್ಯತ್ಯಾಸ. ಆದರೆ ಯಾವುದೇ ರೀತಿಲೂ ಸಮ ಇಲ್ಲ ಅನಿಸುತ್ತೆ ನನಗೆ ಯೋಚನೆಯಲ್ಲಿ. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಸೀಕ್ರೆಟ್ ರೂಮ್ ಥರ ಇತ್ತು. ನನಗೇನೋ ಇದು ಏನು ಅಂತ ಗೊತ್ತಿಲ್ಲ, ಸೀಕ್ರೆಟ್ ರೂಮ್ ಥರ. ಯಾಕಂದರೆ ಯಾರಾದರೂ ಕಳ್ಳರು ಅಥವಾ ಯಾರಾದರೂ ಯುದ್ಧ ಮಾಡೋಕ್ಕೆ ಬಂದಾಗ ಅಲ್ಲೇನಾದರೂ ಔಚಿಟ್ಕೊಳ್ಳೋ ಥರ ಇತ್ತೇನೋ ಗೊತ್ತಿಲ್ಲ. ಪೂರ್ತಿ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬಾರ್ದು, ಅದಕ್ಕೋಸ್ಕರ ನಂಗೆ ಗೊತ್ತಿಲ್ಲ. ಹಾಗೆಯೇ ಇದನ್ನೆಲ್ಲ ನೋಡಿಕೊಂಡು ನಾವು ಮೇಲ್ಗಡೆ ಎತ್ತುತ್ತಾ ಇದ್ದೀವಿ. ನನಗೆ ಕೆಳಗಡೆ ಇಳಿಬೇಕಾದ್ರೆ ಅಷ್ಟೇನು ಅನ್ನಿಸ್ಲಿಲ್ಲ. ಆದರೆ ಮೇಲ್ಗಡೆ ಹೈಟ್ ಇತ್ತು ಕಲ್ಲು, ಅದರಿಂದ ಹತ್ತೋದಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆದ್ರೂ ವೀಡಿಯೋ ಮಾಡ್ತಾಯಿದ್ರಲ್ಲ ಅನ್ನೋ ಧೈರ್ಯದ ಮೇಲೆ ಹತ್ಬಿಟ್ಟೆ, ಯಾಕಂದರೆ ಅವಮಾನ ಆಗುತ್ತೆ ಅಂತ. ಸರಿ ಅಂದ್ಬಿಟ್ಟು ಹಾಗೆಯೇ ಪಕ್ಕದಲ್ಲಿರುವಂಥ ದೇವಸ್ಥಾನಗಳು, ಅಂದರೆ ಚಿಕ್ಕ ಪುಟ್ಟ ದೇವಸ್ಥಾನಗಳಲ್ಲಿ ಸುತ್ತ ತುಂಬ ಇವೆ, ಅದನ್ನೆಲ್ಲ ತೋರಿಸಿದ್ರು ಅವರು ಆಟೋನ. ಥ್ಯಾಂಕ್ ಯು. ಅದನ್ನೆಲ್ಲ ನೋಡೋದಕ್ಕೆ ಅಂತ ಒಳಗಡೆ ಹೋದ್ವಿ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ. ಹಾಗೆಯೇ ಕಂಬಗಳು, 4 ಕಂಬಗಳನ್ನು ಬೇರೆ ಕಲ್ಲಿಂದ ಕಟ್ಟಿರೋದು. ಇವಾಗ ನಾವು ಗ್ರ್ಯಾನೈಟು ಅದು ಇದು ಏನೇನೋ ಹೇಳ್ತೀವಿ, ಆಗಿನ ಕಾಲದಲ್ಲೇ ತುಂಬ ವೆರೈಟೀಸ್ ಆಫ್ ಇದ್ವು ಅಂತ ಅನ್ನಿಸ್ತು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಫುಲ್ಲು ನೀಟಾಗಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ನೃತ್ಯ ಮಂಟಪ, ಅಂದರೆ ಡ್ಯಾನ್ಸ್ ಮಾಡ್ತಾರಲ್ಲ ಅದನ್ನು ಕೂಡ ನೋಡಿಕೊಂಡು ನಾವು ಆಮೇಲೆ ಅದು ವೀಡಿಯೋ ಮಾಡಿಲ್ಲ. ನಾವು ಒಂದು 2 ನಿಮಿಷ ಸುಮ್ಮನೆ ಹಂಗೆ ಡ್ಯಾನ್ಸ್ ಮಾಡಿದ್ವಿ, ಅದು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೆ ನೋಡಿ ನಮ್ಮ ಯಜಮಾನ್ರು ಹೇಳ್ಕೊಡ್ತಾ ಇದ್ದಾರೆ ಈ ಥರ ಅಂತ. ನಾವು ಇದನ್ನು ಆಲ್ರೆಡಿ ನೋಡಿದ್ವಿ, ಅವ್ರು ಮತ್ತೆ ಬಂದು ಹೇಳ್ತಾ ಇದ್ದಾರೆ ಅಷ್ಟೇ. ಇದು ಒಂದು ಕಡೆಯಿಂದ ನೋಡಿದ್ರೆ ಹಸು, ಇನ್ನೊಂದು ಕಡೆಯಿಂದ ನೋಡಿದ್ರೆ ಆನೆ. ಅದನ್ನೆಲ್ಲ ನೋಡಿಕೊಂಡು ನಾವು ವಸ್ತು ಸಂಗ್ರಹಾಲಯಕ್ಕೆ ಬಂದ್ವಿ. ನೀವೇ ನೋಡ್ಬೋದು ಈ ವಿಗ್ರಹಗಳನ್ನ ಕೆತ್ತಿರೋದು ಯಾವ ಶತಮಾನದಲ್ಲಿ, ಇದು ಯಾವ ಶತಮಾನದಿಂದ ಬಂದಿದೆ, ಯಾವ ಶತಮಾನದಲ್ಲಿಂದ ಇದೆ, ಹಾಗೆ ಎಲ್ಲಿಂದ ಬಂದಿದೆ ಅದನ್ನೆಲ್ಲ ಅವರು ನೋಡಿ ಬೋರ್ಡಲ್ಲಿ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ನೋಡಿ ಎಷ್ಟು ಚೆನ್ನಾಗಿರೋ ವಿಗ್ರಹಗಳನ್ನ ಹಾಳು ಮಾಡಿದ್ದಾರೆ. ಯಾರು ಹಾಳು ಮಾಡಿದ್ದಾರೆ ಗೊತ್ತಿಲ್ಲ, ನೀವೇ ನೋಡ್ಬೋದು. ಸ್ವಲ್ಪ ಚೆನ್ನಾಗಿರೋದನ್ನೆಲ್ಲ ಫುಲ್ ಹಾಳು ಮಾಡಿದ್ದಾರೆ, ಹಾಳಾಗಿರೋದನ್ನು ಇನ್ನೂ ಹಾಳು ಮಾಡಿದ್ದಾರೆ. ಆದರೆ ಅವರು ಸ್ವಲ್ಪ ನೀಟಾಗಿ ಸ್ವಲ್ಪ ಗ್ಲಾಸೆಲ್ಲ ಹಾಕಿದ್ರೆ ಇನ್ನೊಂದು ಸ್ವಲ್ಪ ವರ್ಷಗಳ ಕಾಲ ಬರ್ಬೋದು ಅಂದ್ಕೊತೀನಿ. ಹಿಂಗೆ ಓಪನಲ್ಲಿ ಇಟ್ಟರೆ ಹಾಳು ಮಾಡಿಬಿಟ್ಟಿದ್ದಾರೆ ಇನ್ನೂ ಅಂತ ಅನಿಸ್ತು ನನಗೆ.
ನೋಡಿ ನೀವೆಷ್ಟು ಚೆನ್ನಾಗಿದೆ. ಅಂದರೆ ಗಣೇಶ ಅಂತೂ ಎಷ್ಟು ಚೆಂದ ಅಂದರೆ ಯಾವುದ್ಯಾವುದೋ ಶೇಪಲ್ಲಿತ್ತು, ಫೈನಲಾಗಿ ಯಾವ ಶೇಪಲ್ಲಿ ಬಂತು ಅನ್ನೋದನ್ನು ಕೂಡ ಕ್ಲಿಯರಾಗಿ ತೋರಿಸಿದ್ದಾರೆ, ನೀವೇ ನೋಡ್ಬೋದು. ಹಾಗೆಯೇ ದೇವಿ ವಿಗ್ರಹಗಳು ಕೂಡ ಅಷ್ಟೇ ಇಷ್ಟೇ ವರ್ಷದ್ದು ಅಂತ ಬಂತು, ತುಂಬ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ನೆಕ್ಸ್ಟ್ ಪಯಣ ಬಂದು ಕಮಲ ಮಹಲ್. ನಾನು ಕಮಲ ಮಹಲ್ ಅಂದರೆ ಯಾವ ಥರ ಇರುತ್ತೆ, ಯಾವ ಥರ ಇರ್ಬೋದು ಅಂತೆಲ್ಲ ಊಹೆ ಮಾಡ್ಕೊಂಡಿದ್ದೆ. ಅಂದರೆ ಆ ಶೇಪಲ್ಲಿ ಕಟ್ಟಿರೋದ್ರಿಂದ ಅದನ್ನ ಕಮಲ ಮಹಲ್ ಅಂತ ಕರೀತಾರೆ. ಇದೊಂದು ದೊಡ್ಡ ಕಟ್ಟಡ, ಒಂದು ಲೌಕಿಕ ಕಟ್ಟಡ ಅಂತಲೂ ಅಂತಾರೆ. ಹಾಗೆ ಇದನ್ನು ಚಿತ್ರಾಂಗಿ ಮಹಲ್ ಅಂತ ಕೂಡ ಕರೀತಾರೆ. ಇದು 2 ಅಂತಸ್ತುಗಳಿರೋ ಮಹಲು, ಅಂದರೆ ಇಂಡೋ ಇಸ್ಲಾಂ ಶೈಲಿಯ ಉತ್ತಮ ಉದಾಹರಣೆ ಕೂಡ ಅಂತಾರೆ ಇದನ್ನು ಒರಟುಕಲ್ಲುಗಳಿಂದ ಹಾಗೂ ಗಾರೆಯಿಂದ ಕಟ್ಟಿರೋದು. ನೀವೇ ನೋಡ್ಬೋದು, ಇದು ಚೌಕಾಕಾರದಲ್ಲಿದೆ, ಅದಕ್ಕೇ ಇದನ್ನು ಕಮಲ ಮಹಲ್ ಅಂತ ಕೂಡ ಕರೀತಾರೆ. ನೀವು ಆಮೇಲೆ ಕಮಲ ಹೂ ಥರ ಇರ್ಬೋದು ಅಂತೆಲ್ಲ ಅಂದ್ಕೋಬೇಡಿ. ಹಾಗೆ ಇದು ರಾಣಿ ಅರಮನೆಯ ಆದಿಸ್ಥಾನ ಅಂತಾರಲ್ಲ, ಆ ಥರ ಕಟ್ಟಿರೋದು. ಅಂದರೆ ಸ್ಟಾರ್ಟಿಂಗಲ್ಲಿ ಕಟ್ಟಬೇಕಾದ್ರೇನೇನೋ ಅದನ್ನು ನಿಲ್ಲಿಸಿರ್ಬೇಕು, ಅದಕ್ಕೇನೋ ಆ ಥರ ಕಟ್ಟಂತಾರೆ ಅಷ್ಟೇ. ನೀವೇ ನೋಡ್ಬೋದು ಎಷ್ಟು ಚೆಂದ ಇದೆ ಅಂತ. ಇಲ್ಲಿ ಫೋಟೋಶೂಟು ವೀಡಿಯೋಸು ಎಲ್ಲ ಚೆನ್ನಾಗಿ ಬರ್ತಾಯಿತ್ತು, ನೀವೇ ನೋಡ್ಬೋದು. ನಾವು ಹೋಗೋಕ್ಕೂ ಮುಂಚೆನೇ ತುಂಬ ಜನ ಅಲ್ಲಿ ಫೋಟೋಸ್ಗಳನ್ನ ವೆರೈಟಿ ಫೋಟೋಸ್ ತೆಗಿತಾಯಿದ್ರು, ಚೆನ್ನಾಗಿ ತೆಗಿತಾಯಿದ್ರು. ಆದರೆ ನಮಗೆ ಟೈಮ್ ಇರಲಿಲ್ಲ, ನಾವು ಹೋದಾಗ್ಲೇ 5:30. ಆಲ್ಮೋಸ್ಟ್ ಅಲ್ಲಿರುವಂಥ ಪ್ಲೇಸಸ್ ಎಲ್ಲ 6:30 ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಜಾಸ್ತಿ ಫೋಟೋಸ್ಗಳೆಲ್ಲ ತೊಗೊಳೋದಕ್ಕಾಗಲಿಲ್ಲ. ಬೇಗನೆ ಓಡೋಣ, ನೋಡಿಕೊಂಡು ಪ್ಲೇಸಸ್ನ ವೀಡಿಯೋಸ್ ಬೇಕಾದ್ರೆ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಇದು ನೋಡಿ, ಇದು ಗಜಶಾಲೆ, ಅಂದರೆ ಆನೆಗಳಿಗೆ ತರಬೇತಿ ಕೊಡುವಂಥದ್ದು. ನೋಡ್ಬೋದು ನೀವೇ ಎಷ್ಟು ಚೆಂದ ಇದೆ ಅಂತ. ನಾನು ಅಷ್ಟು ಪ್ಲೇಸಸ್ಸಲ್ಲಿ ಏನೂ ಡ್ಯಾಮೇಜ್ ಮಾಡದೆ ಬಿಟ್ಟಿರುವಂತಹ ಕೋಣೆ ಅಥವಾ ಏನಾದರೂ ಒಂದು ನೋಡಿದೆ ಅಂದರೆ ಇದೇನೇ ಅನಿಸುತ್ತೆ. ನೋಡಿ ಎಷ್ಟೊಂದು ಜಾಗ ಇದೆ ಅಂತ, ಚೆಂದ ಇದೆ ಅಲ್ಲ. ಹಾಗೆಯೇ ಅಲ್ಲೇ ಆನೆನ ನೋಡ್ಕೊಳ್ಳೋ ಅಂಥವ್ರದ್ದು ಮನೆ ಕೂಡ ಇದೆ, ಅಂದರೆ ಅವ್ರದ್ದು ರಕ್ಷಕರ ಮನೆಗಳು, ಅಂದರೆ ಆನೆನ ರಕ್ಷಣೆ ಮಾಡುವಂತಹ ಅವರ ಮನೆಗಳು, ಅದು ಕೂಡ ಪಕ್ಕದಲ್ಲೇ ಕೂಡ ಇರೋದದು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಮಧ್ಯಭಾಗದಲ್ಲಿ ಚೌಕಾಕಾರರ ಮೆಟ್ಲುಗಳು, ಹಾಗೆಯೇ ಗುಮ್ಮಟಾಕಾರ ವೃತ್ತ, ಅಷ್ಟಕೋನ, ಫುಲ್ಲು ಗೋಲ ಮಾದರಿ. ಹಾಗೆ ಗುಮ್ಮಟ ಅಂದರೆ ಇವಾಗ ನೀವು ಗೋಲ್ ಗುಮ್ಮಟ ಥರ ಇದೆಯಲ್ವ, ಅದೇ ಗುಮ್ಮಟ ಆ ಥರ ಸಮಾನವಾಗಿದೆ. ಇದು ತುಂಬ ಆಕರ್ಷಕವಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ತುಂಬ ಚೆನ್ನಾಗಿ ಕಾಣುತ್ತೆ, ನೀವು ಹೋಗಿ ನೋಡ್ಬೋದು ನೀವು. ಆವಾಗ ನೀವೇ ನೋಡಿ, ಇದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ಫುಲ್ಲು ನೀರೆಲ್ಲ ತುಂಬ್ಕೊಬಿಟ್ಟು ಫುಲ್ಲು ಗಲೀಜಾಗ್ಬಿಟ್ಟಿದೆ. ಶಿವನ ದೇವಸ್ಥಾನ ಅದು, ಅಲ್ಲಿ ನೀವು ದೇವರು ಕಾಣೋದೇ ಇಲ್ಲ, ಅಷ್ಟೊಂದು ಗಲೀಜಿದೆ. ನನಗೇನು ಅನ್ನಿಸ್ತು ಅಂದರೆ ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ನೀರೆಲ್ಲ ತೆಗೆಸಿ ಸ್ವಲ್ಪ ರೆಡಿ ಮಾಡಿಡ್ಬೋದಿತ್ತು ಅಂತ ಅನ್ನಿಸ್ತು. ಫುಲ್ಲು ನೀರು ಪಾಚಿ ಕುಟ್ಕೊಬಿಟ್ಟಿದೆ ಅಷ್ಟೊಂದು, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಸರಿ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಹೋದ್ವಿ. ನಾವು ನೆಕ್ಸ್ಟ್ ಹೋಗಿದ್ದೆ ಲಕ್ಷ್ಮೀ ನರಸಿಂಹ. ನೀವೇ ನೋಡ್ಬೋದು ಪಕ್ಕದಲ್ಲಿ. ಹಾಗೆಯೇ ದೊಡ್ಡ ಶಿವಲಿಂಗ ಕೂಡ ಇದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನನ ಕೃಷ್ಣದೇವರಾಜರ ಆಳ್ವಿಕೆಯಲ್ಲೇ ಕೂಡ ಕೃಷ್ಣ ಭಟ್ಟನವರು ನಿರ್ಮಿಸಿದ್ದು ಅಂತ ಶಾಸನದಲ್ಲಿ ತಿಳಿಸಿದೆ ಅಂತ ಅಲ್ಲಿ ಬರೆದಿದ್ರು. ಹಾಗೆಯೇ 6.70 ಮೀಟರ್ ಎತ್ತರದ ಏಕಶಿಲೆಯಿಂದ ಅದನ್ನು ನಿರ್ಮಿಸಲಾಗಿದೆ ಅಂತೆ, ನೀವೇ ನೋಡ್ಬೋದು. ಹಾಗೆ ದೊಡ್ಡ ಶಿವಲಿಂಗ ಕೂಡ ಅಷ್ಟೇ, ನೀವು ಪಕ್ಕದಲ್ಲಿ ಶಿವಲಿಂಗ ಇರೋದು ಕೂಡ ಅಷ್ಟೇ, ತುಂಬ ದೊಡ್ಡದಾಗಿದೆ. ಹಾಗೆಯೇ ಆ ಲಿಂಗನ ಒಬ್ಬ ಬಡ ಹೆಂಗಸು ನಿರ್ಮಿಸಿದ್ದಂತೆ, ಅದಕ್ಕೋಸ್ಕರ ಅದನ್ನು ಬಡವಿಲಿಂಗ ಅಂತ ಕರೀತಾರಂತೆ. ನಾವು ನೆಕ್ಸ್ಟ್ ಹೋಗಿದ್ದೇನೆ ಸಾಸಿವೆ ಗಣಪ. ಅದು ಹೊಸಪೇಟೆ ಹಂಪಿನ ತಲುಪಬೇಕಾದ್ರೇ ಮೊದಲನೇ ಸಿಕ್ಕುವಂತಹ ಶಿಲ್ಪ ಅದು. ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟು ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಯಾವ ದೇವಸ್ಥಾನ ಅಂದರೆ ವಿರೂಪಾಕ್ಷ ದೇವಾಲಯ. ನಾನು ಕಂಡಂತೆ ಹಂಪಿಯಲ್ಲಿ ಪ್ರಮುಖ ದೇವಾಲಯ ಅದು. ಅಷ್ಟೇ ಅಲ್ಲ, ನಿತ್ಯ ಪೂಜೆ ಕೂಡ ಅಲ್ಲಿ ಮಾಡ್ತಾರೆ. ಅಲ್ಲೂ ಕೂಡ ಸ್ವಲ್ಪ ಕೆಲಸಗಳು ನಡೀತಾ ಇದೆ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ರೆಡಿ ಮಾಡಲಿ ಅಂತ ನನ್ನ ಮನವಿ ಅಷ್ಟೇ. ಆಲ್ಮೋಸ್ಟು ನಾವು ಹೋಗಿದ್ದಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಗ್ರಹಗಳಿಲ್ಲ, ಹಾಗೆಯೇ ದೇವಾಲಯಗಳಲ್ಲಿ ಪೂಜೆ ಇಲ್ಲ, ಏನೂ ಇಲ್ಲ. ಆದರೆ ಮೇಯ್ನ್ ದೇವಸ್ಥಾನ ಬಂದು ವಿರೂಪಾಕ್ಷ ದೇವಾಲಯ. ಅಲ್ಲಿ ಪ್ರಮುಖವಾಗಿ ನಿತ್ಯ ಪೂಜೆಗಳು ಕೂಡ ಮಾಡ್ತಾರೆ. ಟೈಮ್ ಕೂಡ 3 ಟೈಮು ಕೂಡ ಮಾಡ್ತಾರೆ. ಬೆಳಗ್ಗೆ 6:30 8 ಗಂಟೆ, ಮಧ್ಯಾಹ್ನ 11ರಿಂದ 12 ಗಂಟೆ, ಸಾಯಂಕಾಲ 6:30ರಿಂದ 8 ಗಂಟೆ, 3 ಟೈಮ್ ಕೂಡ ಮಾಡ್ತಾರೆ. ನೀವೇ ನೋಡ್ಬೋದು. ನಾನು ಆಲ್ಮೋಸ್ಟ್ ಎಷ್ಟು ವೀಡಿಯೋಸ್ಗಳಲ್ಲಿ ತೋರಿಸ್ದೆ ಅಲ್ಲಿ ಎಲ್ಲೂ ಕೂಡ ಒಂದಲ್ಲೂ ಕೂಡ ಪೂಜೆ ಇಲ್ಲ.
ಹಾಗೆಯೇ ಇದೆಲ್ಲ ಈಗ ನೋಡ್ತಿರುವಂತಹ ಫೋಟೋಸಲ್ಲಿ ಆಗಿನ ಫೋಟೋಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಆವಾಗಿನ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಆ ಥರ ಫುಲ್ಲು ಚಿನ್ನ ವೈಡೂರ್ಯಗಳು ಅದೆಲ್ಲ ಕೂಡ ಇರ್ತಾಯಿತ್ತು. ನೀವೇ ನೋಡ್ಬೋದು ಆರಂಭದಲ್ಲೇ ಅಂದರೆ ಸ್ಟಾರ್ಟಿಂಗಲ್ಲೇ ಚಿಕ್ಕ ಗುಡಿ ಚಿಕ್ಕದು ಗುಡಿಗಳೆಲ್ಲ ಇದೆ, ಅದೆಲ್ಲ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಹಾಗೆಯೇ ಇದೊಂದು ವಿಶೇಷ ಏನು ಅಂದರೆ ಅಲ್ಲಿ ಇರುವಂತಹ ಗೋಪುರನ ಅಲ್ಲಿ ಒಂದು ಕಿಂಡಿ ಥರ ಮಾಡಿದ್ದಾರೆ. ಅಲ್ಲಿಂದ ನೋಡಿದ್ರೆ ಸ್ಟ್ರೈಟ್ ಕಾಣುತ್ತೆ, ಅದು ಗೋಡೆಯಲ್ಲಿ ನೋಡಿದಾಗ ಉಲ್ಟಾ ಕಾಣುತ್ತೆ. ಎಷ್ಟು ಆವಾಗಿನ ಕಾಲದಲ್ಲೇ ಎಷ್ಟು ಯೋಚನೆ ಮಾಡಿ ಯಾವ್ಯಾವ ರೀತಿ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಂತೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ಪ್ರಸಾದ ಕೂಡ ಇರುತ್ತೆ ಅಲ್ಲಿ. ಅದೇ ನಾವು ಹೋಗಿ ಟೈಮಿಂಗ್ಸಲ್ಲಿ ಪ್ರಸಾದ ಇರಲಿಲ್ಲ, ಅದಕ್ಕೆ ನಾವು ಪ್ರಸಾದ ಇಲ್ಲದೇ ಇದ್ರೂ ಪ್ಲೇಸಸ್ ನೋಡಿದ್ವಲ್ಲ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆಯೇ ಅಲ್ಲಿ ಗಿರಿಜಾ ಕಲ್ಯಾಣ ತುಂಬ ಎಲ್ಲ ಮಾಡ್ತಾರೆ. ಅಂದರೆ ನಮ್ಮ ಈಗಿನ ದೇವಸ್ಥಾನಗಳಲ್ಲಿ ಹೇಗೆ ಪ್ರತಿನಿತ್ಯ ಪೂಜೆ ಪ್ರತಿಯೊಂದು ಎಲ್ಲ ಇದೆ ಎಲ್ಲ ಮಾಡ್ತಾರೆ. ಹಾಗೆ ಅಲ್ಲಿ ತುಂಬ ದೇವಸ್ಥಾನಗಳು ಕೂಡ ಒಳಗಡೆನೇ ಇದೆ. ಅದರಲ್ಲಿ ಮುಖ್ಯವಾಗಿ ಸೂರ್ಯನಾರಾಯಣ, ತಾರಕೇಶ್ವರ, ಮುಕ್ತಿ ನರಸಿಂಹ, ಪಾತಾಳೇಶ್ವರ, ನವದುರ್ಗ, ಸರಸ್ವತಿ, ವಿದ್ಯಾರಣ್ಯ, ಪಾರ್ವತಿ, ಭುವನೇಶ್ವರಿ, ಗುಲಗಂಜಿ, ಮಾಧವ ಮತ್ತು ವೆಂಕಟೇಶ್ವರ ದೇವಾಲಯಗಳು, ಹೀಗೆ ಸುಮಾರು ದೇವಸ್ಥಾನಗಳು ಕೂಡ ಅಲ್ಲಿ ಇದೆ. ಅದನ್ನೆಲ್ಲ ನೋಡಬೇಕು. ಅಂದರೆ ನೀವು ಆದಷ್ಟು ಬೇಗನೆ ಹೋದರೆ ಎಲ್ಲನೂ ನೋಡ್ಬೋದು. ನಾವು ಸ್ವಲ್ಪ ಎಲ್ಲ ಟೈಮ್ ಮೀರೋಗಿತ್ತು, ಅದಕ್ಕೋಸ್ಕರ ಆದಷ್ಟು ಎಷ್ಟು ನಮ್ಮ ಕೈಲಿ ಆಗುತ್ತೋ ಅಷ್ಟನ್ನ ನಾವು ನೋಡ್ಕೊಬರೋದಕ್ಕಾಗುತ್ತೆ ಅಷ್ಟೇ. ನೀವು ಆದಷ್ಟು ಬೇಗ ಹೋದರೆ ಆಮೇಲೆ ಟೈಮ್ ಇದ್ದಾಗ ಫ್ರೀಯಾಗಿದ್ದಾಗ ಅದನ್ನೆಲ್ಲ ನೋಡಬೇಕು ಅಂದ್ಕೊಂಡು ಟೈಮ್ ಮಾಡಿಕೊಂಡು ಒಂದು 2 ದಿನ ಆದರೂ 3 ದಿನ ಆದರೂ ಹೋದರೆ ಆಲ್ಮೋಸ್ಟು ಇರುವಂಥ ಪ್ಲೇಸಸ್ಗಳನ್ನ ನಿಧಾನವಾಗಿ ಎಲ್ಲನೂ ನೋಡ್ಕೊಂಡು ಬರ್ಬೋದು. ಆದರೆ ನಾವು ಹೋಗಿದ್ದು ಒಂದೇ ದಿನದಿಂದ ಆಗಿದ್ದರಿಂದ ಎರಡನ್ನೂ ಅಂದರೆ ಅಂಜನಾದ್ರಿ ಬೆಟ್ಟ ಹಾಗೆ ಹಂಪಿನ ಎರಡನ್ನೂ ಕವರ್ ಮಾಡೋದ್ರಿಂದ ನಾವು ಸುಮಾರು ಪ್ಲೇಸಸ್ನ ಬಿಟ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಆಮೇಲೆ ಟೈಮ್ ಕೂಡ ದೇವಸ್ಥಾನ ವಿರೂಪಾಕ್ಷ 8 ಗಂಟೆ ಇರುತ್ತೆ ಅಷ್ಟೇ. ಆದರೆ ಬೇರೆ ದೇವಸ್ಥಾನ ಅಂದರೆ ನಾವು ಪ್ಲೇಸಸ್ ನೋಡ್ತೀವಲ್ಲ ಅವೆಲ್ಲ ಸ್ವಲ್ಪ ಬೇಗನೆ ಮುಗಿದೋಗಿತ್ತು. ನಾವು ಅದೆಲ್ಲ ನೋಡಿಕೊಂಡು ಆಮೇಲೆ ಟ್ರೈನಿಗೆ ಬಂದು ಹತ್ತಿ ನಾವು ಅಲ್ಲಿ ಅಂತ್ಯಾಕ್ಷರಿ ಆಡೋಣ ಸ್ವಲ್ಪ ಹೊತ್ತು ಅಂತ ಆಡಿದ್ವಿ. ಹಾಗೆ ನಮ್ಮ ಪಕ್ಕದಲ್ಲಿರುವಂಥವರು ಕೂಡ ಅವರು ಬಂದು ಆಂಟಿ ಅವರೆಲ್ಲರೂ ಸೇರಿಕೊಂಡ್ರು. ಎಲ್ಲರೂ ಕೂಡ 1 ಅವರ್ ಹೆಚ್ಚು ಕಮ್ಮಿ 1-1.5 ಅವರು ಅಂತ್ಯಾಕ್ಷರಿ ಎಲ್ಲ ಆಡಿ ಮತ್ತು ಊಟ ಎಲ್ಲ ಮುಗಿಸಿ ಮತ್ತು ನಿದ್ದೆ ಮಾಡಿ ಬೆಳಗ್ಗೆ ಬೆಂಗಳೂರಿಗೆ ಬಂದ್ವಿ. ಹಾಗೆಯೇ ಇಷ್ಟೇ ಈ ವಿಡಿಯೋ ಆಗಿದ್ದು. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಹಾಗೆ ನಾನು ಕೊಟ್ಟಿರುವಂಥ ಮಾಹಿತಿ ಯಾವುದಾದ್ರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನನಗೆ ಅಲ್ಲಿ ಯಾವುದು ಬೋರ್ಡಲ್ಲಿ ಏನು ಬರೆದಿತ್ತು ಅದನ್ನು ಮಾತ್ರ ತಿಳ್ಕೊಂಡು ನಿಮ್ಗೆ ಹೇಳಿದ್ದೀನಿ, ಅದಕ್ಕಾಗಿ ಕ್ಷಮೆ ಇರಲಿ. ಥ್ಯಾಂಕ್ ಯು.